ಹಾಯ್ ಹಲೋ ಫ್ರೆಂಡ್ಸ್, ಈ ಥರ ನೆಟ್ಟೆಡ್ ಫ್ಯಾಬ್ರಿಕ್ಸಲ್ಲಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡಿದಾಗ ಕೆಲವೊಂದು ಕಸ್ಟಮರ್ಸು ಸ್ಲೀವ್ಸ್ಗೆ ವಿತೌಟ್ ಲೈನಿಂಗ್ ಅನ್ನೋದು ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಅಂಥ ಟೈಮಲ್ಲಿ ಸ್ಲೀವ್ಸ್ಗೆ ನಾವು ಜಾಯಿನ್ ಮಾಡಬೇಕಾದ್ರೆ ನಾವು 1/2 ಇಂಚ್ ಮಾರ್ಜಿನ್ ಅನ್ನೋದು ಏನಿರುತ್ತೆ, ಆ ಮಾರ್ಜಿನ್ ಅನ್ನೋದು ನಮ್ಗೆ ಔಟ್ಸೈಡ್ಗೆ ಕಾಣಿಸ್ದೇ ಇರೋ ಥರ ಯಾವ ರೀತಿ ಫಿನಿಶಿಂಗ್ ಅನ್ನೋದು ಕೊಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿ ವಿತೌಟ್ ಲೈನಿಂಗು ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ನಮಗೆ ಮಾರ್ಜಿನ್ ಅನ್ನೋದು ಔಟ್ಸೈಡ್ಗೆ ಕಾಣಿಸ್ದೇ ಇರೋ ಥರ ನಾವು ಫಿನಿಶಿಂಗನ್ನು ಕೊಟ್ಕೊಂಡಾಗ ಮಾತ್ರನೇ ನಮಗೆ ಬ್ಲೌಸ್ ಲುಕ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ಈ ಬ್ಲೌಸ್ದು ಕಟಿಂಗ್ ವಿಡಿಯೋನ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಆಗಿ ಈ ಬ್ಲೌಸ್ದು ಕಟಿಂಗ್ ವಿಡಿಯೋನ ಫುಲ್ ನೋಡಿ. ಸ್ಲೀವ್ಸನ್ನು ಫಸ್ಟು ಅಟ್ಯಾಚ್ ಮಾಡ್ಕೋಬೇಕು. ನಾರ್ಮಲಾಗಿ ನಾವು ಯಾವ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀವೋ ಸೇಮ್ ಅದೇ ಮೆಥಡಲ್ಲೇ ನಾವು ಫಸ್ಟು ಈ ರೀತಿ ಸ್ಲೀವ್ಸ್ ಅನ್ನೋದು 1/2 ಇಂಚ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಎರಡೂ ಕಡೆ ಫಸ್ಟ್ ಈ ರೀತಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಓವರ್ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಿಸೈನರ್ ನೆಟ್ಟೆಡ್ ಫ್ಯಾಬ್ರಿಕ್ಸ್ ಏನಾದರೂ ನಿಮಗೆ ಸ್ಟಿಚಿಂಗ್ಗೆ ಬಂದಾಗ ಕಸ್ಟಮರು ಸ್ಲೀವ್ಸ್ಗೆ ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡಿ ಕೊಡಿ ಅಂದಾಗ ನೀವು ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡು ಸ್ಲೀವ್ಸ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಅನ್ನೋದು ಕೊಟ್ಕೊಳ್ಳಿ. ನೋಡಿ, ಈ ರೀತಿ ಫಿನಿಶಿಂಗ್ ಮಾಡಿ ನಾನು ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ದು ಏನು ಖರ್ಚಿರುತ್ತೋ ಆ ಖರ್ಚೆಲ್ಲವೂ ಕೂಡ ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕು. ನಾವೇನು 1/2 ಇಂಚ್ ಮಾರ್ಜಿನ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿರ್ತೀವೋ ಆ ಅಟ್ಯಾಚ್ ಮಾಡಿರೋ ಮಾರ್ಜಿನ್ ಎಲ್ಲವೂ ಕೂಡ ನಮಗೆ ಬಾಡಿ ಪಾರ್ಟ್ ಸೈಡ್ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಸ್ಟಿಚ್ ಹಾಕುವಾಗ ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ನೀವು ಕ್ಲಾತನ್ನು ಸರಿಪಡಿಸ್ಕೊಳ್ತಾ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಡೈರೆಕ್ಟಾಗಿ ನಿಮಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಕರ್ವ್ಸ್ ಹತ್ರ ಕಷ್ಟ ಆಗ್ತಿದೆ ಅಂದ್ರೆ ನಿಮಗೆ ಬ್ಯಾಕ್ ಪಾರ್ಟ್ ಕರ್ವು ಮತ್ತು ಫ್ರಂಟ್ ಪಾರ್ಟ್ ಆರ್ಮ್ ಕರ್ವ್ ಹತ್ರ ನೀವು ಒಂದು 2-3 ನಾಚಸನ್ನು ಹೊಡ್ಕೊಂಡು ನೀವು ಈ ರೀತಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡ್ರು ಕೂಡ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೇಮ್ ಇದೇ ರೀತಿ ಇನ್ನೊಂದು ಸ್ಲೀವ್ಸನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಯಾವ ರೀತಿ ಕಾಣಿಸ್ತಿದೆ ಅಂತ ನಮಗೆ. ಕಂಪಲ್ಸರಿ ನೀವು ನೆಟ್ಟೆಡ್ ಫ್ಯಾಬ್ರಿಕ್ಸ್ಗೆ ಸ್ಲೀವ್ಸನ್ನು ಇದೇ ರೀತಿಯೇ ಸ್ಟಿಚ್ ಮಾಡಬೇಕು. ಅದರಲ್ಲೂ ಕೂಡ ಲೈನಿಂಗ್ ಇಲ್ಲದೆ ಸ್ಟಿಚ್ ಮಾಡ್ತಿದ್ರೆ ನೋಡಿ, ಈ ರೀತಿ ಕರ್ವ್ಸ್ ಹತ್ರ ಒಂದು 2-3 ನಾಚಸ್ ಅನ್ನೋದು ಹೊಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಮಾರ್ಜಿನ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು AMM ಡಿಸೈನರ್ಸ್ ಆ್ಯಂಡ್ ಬ್ಲಾಗ್ಸ್ ಅಂತ ಇರುತ್ತೆ. ಸೊ ಆ ಚಾನಲಲ್ಲಿ ಈ ಬ್ಲೌಸ್ದು ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಆಗಿ ಫುಲ್ ವಿಡಿಯೋನ ನೋಡಿ. ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ, 2 ಸ್ಲೀವ್ಸ್ನ ಈ ರೀತಿ ಕಂಪ್ಲೀಟ್ ಮಾಡಿದ ನಂತರ ನೀವು ಸೈಡ್ ಜಾಯಿಂಟ್ಸ್ ಇರೋದು ಮಾಡ್ಕೋಬೇಕಾಗುತ್ತೆ.